महादेवी अम्मा श्री चक्रवासिनी महादेवी अम्मा श्री सिंहवाहिनी ಸಾಯಬ್ರೆ ಸಿಕ್ಬಿಟ್ರು. ನಿನಗೆ ವಿಗ್ರಹ ಕಂಡಿಡಿಯೋದಕ್ಕೆ ಸಾಧ್ಯನಾ ಗಿಲ್ವಾ? ಸಾಧ್ಯ ಇದೆ. ಹಾಕು ಮತ್ತೆ ಮಂಡಲನ. ಆ ಜಾಜಿ ಹತ್ರ ಇರೋ ವಿಗ್ರಹ ಎಲ್ಲಿದೆ? ಯಾರ ಕೈವಶದಲ್ಲಿದೆ? ಅವರ ಹೆಸರನ್ನು ತೋರ್ಸು ತಾಯೇ, ತೋರ್ಸು. ನಾನಲ್ಲ. ಎಲ್ಲ ಬಡವ ಒಳಗೆ ಕದ್ದ ಗಳಿಗೆ ಸಿದ್ಧ ಅನ್ನೋ ಹಾಗೆ ವಿಗ್ರಹ ನೀನೇ ಇಟ್ಕೊಂಡು ಗಿಲ್ ಬಂದ ನಾಟಕ ಆಡ್ತಾ ಇದೀಯ. ಮಾರಿಗುಡಿ, ನೀನಿಂತಹ ಹಿತವಂಚಕ ಅಂತ ಅನ್ಕೊಂಡಿರ್ಲಿಲ್ಲ. ನಾವೆಲ್ರೂ ವಿಗ್ರಹ ಎಲ್ಲಿ ಎಲ್ಲಿ ಅಂತ ಆತಂಕಕ್ಕೊಳಗಾಗಿದ್ರೆ ನೀನೇ ಅದನ್ನ ಅಪಹರಿಸಿ ನಾಟಕ ಮಾಡ್ತಿದ್ಯಾ? ಇಲ್ಲ ಕಡ್ಕೆ, ವಿರೂಪಾಕ್ಷ, ನನ್ನ ಹತ್ರ ವಿಗ್ರಹ ಇಲ್ಲ. ಇದ್ರಲ್ಲೇನೋ ಮೋಸ ಇದೆ, ವಂಚನೆ ಇದೆ. ಯಾರು ಮೋಸ ಮಾಡ್ತಾ ಇರೋದು? ನಾವ್ ಯಾಕೆ ಮೋಸ ಮಾಡ್ಬೇಕು ನಿನ್ಗೆ? ಯಾರು ಬರ್ದಿದ್ದು? ನೀನೇ ಅಲ್ವಾ ನಿನ್ ಕೈಯಾರೆ ಬರ್ದಿರೋದು? ಕಡ್ಕಿ ಕೇಳ್ಕೊಂಡಾಗ ನಾನೇ ಆಗ್ಲಿ ಅವನ್ ಶಿಷ್ಯನೇ ಆಗ್ಲಿ ಇದ್ರ ಮೇಲೆ ಬರ್ದಿದ್ದಿದ್ರೆ ನೀನ್ ದೊಡ್ಡ ರಂಪ ಮಾಡ್ಬಿಡ್ತಾ ಇದ್ದೆ. ನೀವೇ ಏನೋ ಸಂಚು ಮಾಡ್ತಾ ಇದ್ದೀರಾ ಅಂತ ಹೇಳಿ.
ಒಳ್ಳೇದಾಯ್ತು ನಾವು ಯಾರು ಬರೀಲಿಲ್ಲ. ಇದನ್ನೆಲ್ಲ ಮುಚ್ಚಾಕೋದಕ್ಕೋಸ್ಕರ ಬಂಗಾರಿನ ಹಿಡ್ದೆ ಜಾಜಿನ ಹಿಡ್ದೆ ಅಂತ ಹೇಳಿ ನಮ್ಮನ್ನು ಮೆಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ? ಇಲ್ಲ, ಇದೆಲ್ಲ ಸುಳ್ಳು. ಇದ್ರೇನೋ ಮೋಸ ಇದೆ. ಕಡ್ಕಿ, ನನ್ ನಂಬು. ವಿಗ್ರಹ ನನ್ನ ಹತ್ರ ಇಲ್ಲ. ನನಗೆ ಯಾಕೆ ಬೇಕು ವಿಗ್ರಹ? ಅಂದ್ರೆ ನಿನ್ನ ಮಾತುಗಳನ್ನ ನಾನು ನಂಬೇಕಂದ್ರೆ ನನ್ನ ತಾಯಿ ಮೇಲೆ ಅನುಮಾನ ಪಡ್ಬೇಕಾ? ನನ್ನ ತಾಯಿ ನುಡಿಯೋದಲ್ಲ ಸುಳ್ಳ? ನನ್ನ ತಾಯಿ ನನಗೆ ಮೋಸ ಮಾಡ್ತಾಳ? ನನ್ನನ್ನು ಕಾಪಾಡೋದಕ್ಕೆ ಅಂತ ಬಂದು ಈಗ ನೀನು ಸಿಕ್ಕಾಕೊಂಡಿಲ್ಲ ಜಾಜಿ. ದಡ್ಡ, ನೀನ್ ಬೇರೆ ನಾನ್ ಬೇರೆ ಏನೋ? ನೀನ್ ಒಳಗಿದ್ದು ನಾನು ಹೊರಗಿದ್ರೆ ನೆಮ್ಮದಿ ಇರುತ್ತಾ ನನಗೆ? ಈಗ ಇಬ್ಬರ ಮೇಲೂ ಆರೋಪ ಇದೆ. ನಾವು ಮಾಡದೇ ಇರೋ ತಪ್ಪನ್ನ ತಲೆ ಕಟ್ಟಿದಾನೆ ಆ ಮಾರಿಗುಡಿ. ನಾವು ಹೇಗಾದ್ರೂ ಮಾಡಿ ಇಲ್ಲಿಂದ ಪಾರಾಗಬೇಕು ಕಣೋ. ಇದೇ ಆಗೋಯ್ತು ನಮ್ಮ ಬಾಳು. ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಇಲ್ಲಿ ಸಿಕ್ಕಾಕೋತೀವಿ, ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಇನ್ನೆಲ್ಲೋ ಸಿಕ್ಕಾಕೋತೀವಿ. ಇದನ್ನ ಮೀರಿ ಏನು ಮಾಡೋಕ್ಕೆ ಸಾಧ್ಯ? ಇವರೆಲ್ಲರ ಕೈಯಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಕಣೆ. ಮೇಷ್ಟ್ರಮ್ಮ ಹೇಳ್ತಿದ್ರು ಸುಂದ್ರಮ್ಮನ್ ಕರ್ಕೊಂಡು 3 ಧರ್ಮಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ. ನಾನು ಹೊರಟಿದ್ದೆ, ಆದ್ರೆ ಮನೇಲಿ ಯಾರೂ ಒಪ್ಲಿಲ್ಲ. ಒಂದ್ ವೇಳೆ ಅಮ್ಮನವ್ರಿಗೆ ನನ್ನ ಮೇಲೆ ಕೋಪ ಬಂದಿರ್ಬೋದಾ? ಅದಕ್ಕೆ ಹೀಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡಿರ್ಬೋದಾ? ಇರ್ಬೋದು. ದೇವ್ರ ಕೆಲಸನ ಒಪ್ಕೊಂಡು ಮಾಡ್ತಾ ಇದ್ರೆ ದೇವ್ರಿಗೆ ಕೋಪ ಬರುತ್ತಂತ, ಶಿಕ್ಷೆ ಕೊಡ್ತಾರಂತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ನನಗೂ ಹಾಗೆ ಅನ್ನಿಸ್ತಿದೆ, ತಪ್ಪು ಮಾಡಿದೆ ನಾನು ಅಂತ. ಪಾಪ ನಮ್ಮಮ್ಮ ಹೇಗಿರ್ತಾಳೋ. ನಾವು ತಪ್ಪಿಸ್ಕೊಳ್ಳೋಕ್ಕೆ ಅವಳು ಪ್ರಾಣನೇ ಒತ್ತೆ ಇಟ್ಲು. ನಾವು ಪಾರಾದ್ಮೇಲೆ ಅವರು ಅವ್ರ ತಂದೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಕಣೋ. ಇಲ್ಲ ಕಣೆ, ಅವಳು ಹೋಗಿರಲ್ಲ. ಅವಳ ಜೀವ ಎಲ್ಲ ನನ್ನ ಮೇಲೆ ಇರುತ್ತೆ. ನಿನಗೆ ಸಮಾಧಾನ ಆಗಲಿ ಅಂತ ಹಾಗೆ ಹೇಳಿರ್ತಾಳೆ. ನಂಗೆ ಗೊತ್ತು ಅವಳ ಬುದ್ಧಿ. ನಮ್ಮನೇಲೂ ಎಲ್ಲರೂ ನನಗೋಸ್ಕರ ಹುಡುಕಾಡ್ತಿರ್ತಾರೆ. ನಾನು ಇಲ್ಲಿರೋದು ಅವ್ರಿಗೆ ಗೊತ್ತಿಲ್ಲ. ಗೊತ್ತಾದರೆ ತುಂಬ ಗಾಬರಿ ಬೀಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ನೀ ಹಾಗೆ ಮಾಡಬಾರ್ದಿತ್ತು ಜಾಜಿ. ನೀ ಎಷ್ಟೊಮ್ಮೆ ಹೇಳಿದ್ ಕೇಳಬೇಕಿತ್ತು. ಸುಂದ್ರಮ್ಮನ್ನ ಕರ್ಕೊಂಡು ಧರ್ಮಕ್ಷೇತ್ರಕ್ಕೆ ಹೋಗ್ಬೇಕಿತ್ತು. ನೀನಿಲ್ಲಿರೋವಾಗ ನಾನು ಹೇಗೋ ಹೋಗಲಿ? ನನ್ನಿಂದ ಸಾಧ್ಯ ಇಲ್ಲ. ಶಾಸ್ತ್ರಿ, ಕಡ್ಕಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನನ್ನ ಮಾತು ನಂಬಿ. ಯೋಚನೆ ಮಾಡಿ. ನಾನೇ ನಿಮ್ಮ ಹಾಗೆ ನೇಮನಿಷ್ಠೆ ಮಾಡೋನಲ್ಲ. ನನಗೆ ಯಾಕೆ ವಿಗ್ರಹ ಬೇಕು? ನಾನೇನ್ ಪೂಜೆ ಮಾಡ್ಬೇಕಾ? ಕತೆ ಕಟ್ಬೇಡ ಮಾರಿಗುಡಿ. ನಿನ್ನ ಬಹಳ ವೀರ ಶೂರ ಅನ್ಕೊಂಡಿದ್ದೆ, ಆದ್ರೆ ನೀನೊಬ್ಬ ಗುಳ್ಳೆ ನರಿ ಅಂತ ಗೊತ್ತಾಯ್ತು. ಒಂದೇ ಒಂದು ನಿಂಬೆ ಹಣ್ಣನ್ನ ಮಂತ್ರಿಸಿ ಹಾಕಿದ್ರೆ ಸಾಕು, ನಿನ್ನ ಕೈ ಕಾಲುಗಳನ್ನ ಕಟ್ಟಿ ಕೂರಿಸ್ತೇನೆ. ನಿನ್ ಕೈಯಲ್ಲಿ ರಿವಾಲ್ವರ್ ಇದ್ರು ಅದನ್ನ ಅದ್ಮೋಕ್ ಆಗ್ದಿರೋ ಹಾಗೆ ನಿನ್ನ ಶಕ್ತಿಗಳನ್ನ ಕಿತ್ಕೋತೇನೆ. ನನ್ನ ಮಾತು ಅಂದ್ರೆ ವೇದವಾಕ್ಯ. ನಾನು ಹೇಳಿದ್ರೆ ಈ ಊರಿನ ಜನಕ್ಕೆ ಅದೇ ದೈವ ನಿರ್ಣಯ. ಒಂದು ಸಾರಿ ಚಿಟ್ಕೆ ಹೊಡೆದು ನಿನ್ನ ಕಡೆ ಬೊಟ್ಟು ಮಾಡಿ ತೋರಿಸಿದ್ರೆ ಸಾಕು, ನಿನ್ನ ಠಾಣೆ ಒಳಗೆ ದಬ್ಬಿ ನಿನ್ನ ಸಮೇತ ಠಾಣೆನ ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ಹುಷಾರ್. ನಿಮ್ಮನ್ನ ಎಷ್ಟು ನಂಬಿದ್ರು ನಮ್ಮ ಗುರುಗಳು.
ಶ್ರೀಚಕ್ರದಲ್ಲಿ ನಿನಗೂ ಸಮಪಾಲಿದೆ ಅಂತ ಅನ್ಕೊಂಡಿದ್ರು. ಅಂಥವ್ರಿಗೆ ವಿಶ್ವಾಸ ದ್ರೋಹ ಮಾಡ್ತೀಯಲ್ಲ, ಇದು ಸರಿನಾ? ಶ್ರೀಚಕ್ರದ ಗಳಿಕೆಗಾಗಿ ನಿನಗೆ ಜಾಗ ಕೊಟ್ಟು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ರೆ ನೀನು ಅದನ್ನೇ ಅಪಹರಿಸ್ಬಿಟ್ಯಾ? ಏಯ್, ಒಂದು ಮಾತು ಈಗಲೂ ನನ್ನ ಜನಕ್ಕೆ ಹೇಳಿದ್ರೆ ನಿನ್ನ ಕತೆ ಮುಗೀತು ಅಷ್ಟೇ. ಹೇಳಲೈ ಚಾಂಡಾಲ, ಎಲ್ಲಿಟ್ಟಿದ್ಯಾ ವಿಗ್ರಹನ? ವಿಗ್ರಹನೇ ಕದ್ದಿದ್ಯಾ ಅಂದ್ರೆ ಶ್ರೀಚಕ್ರನು ನೀನೇ ಕದ್ದಿರ್ಬೇಕು. ಹೇಳು. ಹೌದು, ನಾನೇ ಮಾಡಿದ್ದೆಲ್ಲ ನನ್ನ ಮುಗಿಸ್ಬಿಡಿ. ಆಗ ನಿಮಗ್ ನೆಮ್ಮದಿ ತಾನೆ. ಕಡ್ಕಿ, ಹಾಕು ನಿನ್ ಬೂದಿಯನ್ನ, ಕಿತ್ಕೊ ನನ್ ಸ್ವಾಧೀನನ. ಶಾಸ್ತ್ರಿ, ನೀನ್ ಹೋಗಿ ಹೇಳಿ ಜನಕ್ಕೆ ಮುಗಿಸ್ಬಿಡ್ಲಿ ನನ್ನ. ಆದ್ರೆ ಒಂದು ಸತ್ಯ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಶ್ರೀಚಕ್ರ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಆ ವಿಗ್ರಹ ನನ್ನ ವಶದಲ್ಲಿಲ್ಲ. ನಿನ್ನ ಮಂಡಲ ಯಾಕೆ ಹಾಗೆ ಹೇಳ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟರ ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ಕೊಂದ್ಬಿಡಿ ಕೊಂದ್ಬಿಡಿ. ಸರಿ, ಹಾಗಾದ್ರೆ ನಿನ್ನ ಮಾತನ್ನ ನಾನು ಅರ್ಧ ನಂಬ್ತೀನಿ. ನನ್ನ ದೇವಿ ನಿನ್ನ ಹೆಸರನ್ನ ಸೂಚಿಸ್ತಿದ್ದಾಳೆ. ನಿನ್ಗಿಂತ ನನ್ನ ದೇವಿ ಮೇಲೆ ನನಗೆ ನಂಬಿಕೆ. ನಿನ್ನ ಹತ್ರ ಶ್ರೀಚಕ್ರ ವಿಗ್ರಹ ಇದೆಯೋ ಇಲ್ವೋ ಅದನ್ನ ಪತ್ತೆ ಹಚ್ಚಿ ವಶಪಡಿಸ್ಕೋ. ನಿನಗೆ 24 ಗಂಟೆಗಳ ಕಾಲ ಅವಕಾಶ ಕೊಡ್ತಿದ್ದೀವಿ. ಆ ವಿಗ್ರಹನ ತಂದು ನಮಗೆ ಒಪ್ಸು. ಇಲ್ಲ ಅಂದ್ರೆ ಶ್ರೀಚಕ್ರದಲ್ಲಿ 3 ಪಾಲುದಾರ್ಗೆ 2 ಬರುತ್ತೆ. ನಿನ್ನ ತಲೆ ಉಳುತ್ತೆ. ಹೋಗು. ಶ್ರೀಚಕ್ರದ ಗಳಿಕೆಗಾಗಿ ನಿನಗೆ ಜಾಗ ಕೊಟ್ಟು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ರೆ ನೀನು ಅದನ್ನೇ ಅಪಹರಿಸ್ಬಿಟ್ಯಾ? ಏಯ್, ನಿನ್ನ ಹತ್ರ ಶ್ರೀಚಕ್ರ ವಿಗ್ರಹ ಇದೆಯೋ ಇಲ್ವೋ ಅದನ್ನ ಪತ್ತೆ ಹಚ್ಚಿ ವಶಪಡಿಸ್ಕೋ. ನಿನಗೆ 24 ಗಂಟೆಗಳ ಕಾಲ ಅವಕಾಶ ಕೊಡ್ತಿದ್ದೀವಿ. ಆ ವಿಗ್ರಹನ ತಂದು ನಮಗೆ ಒಪ್ಸು. ಸಾಹೇಬ್ರೆ, ಇವರಿಬ್ರದ್ದು ಕೇಸ್ ದಾಖಲಿಸ್ಕೊಳ್ಳ. ನಾನು ಕೇಳಿದಕ್ಕೆಲ್ಲ ನಿಜ ಹೇಳಿದ್ರೆ ನಿಮ್ಮನ್ನು ಬಿಟ್ಬಿಡ್ತೀನಿ, ನೀವು ಉಳ್ಕೋತೀರಿ. ಇಲ್ಲ ಅಂದರೆ ಇಬ್ಬರನ್ನು ಇಲ್ಲೇ ಹೂತಾಕ್ಬಿಡ್ತೀನಿ. ಏನು ಸಾಹೇಬ್ರೆ? ಶ್ರೀಚಕ್ರ ಎಲ್ಲಿದೆ? ಅದು ನಮಗೆ ಗೊತ್ತಿರುತ್ತೆ. ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಭಿಕ್ಷೆ ಬೇಡೋದಕ್ಕೂ ಆಗಬಾರ್ದು. ಬಾಯ್ ಬಿಡಿ. ಶ್ರೀಚಕ್ರ ಎಲ್ಲಿದೆ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸಾಹೇಬ್ರೆ. ನಾನು ವಿರೂಪಾಕ್ಷ ಶಾಸ್ತ್ರಗಳನ್ನ ಮಾತ್ರ ಗಮನಿಸ್ತಿದ್ದೆ. ಅದು ಬಿಟ್ಟು ಬೇರೆ ಏನೂ ಕಾಣ್ತಿರ್ಲಿಲ್ಲ ನನಗೆ. ಹಾಳಾಗೋಗ್ಲಿ. ಆ ವಿಗ್ರಹ ಎಲ್ಲಿದೆ? ಯಾವ ವಿಗ್ರಹ? ಅದೇ ಉತ್ಸವದ ಸಮಯದಲ್ಲಿ ಜಾಜಿ ಕೈಯಲ್ಲಿ ಹಿಡ್ಕೊಂಡು ಊರು ತುಂಬ ತಿರುಗಾಡ್ತಿದ್ಲಲ್ಲ, ಆ ವಿಗ್ರಹ. ಅದು ನಮ್ಮ ಮನೇಲಿದೆ. ಅದು ವಿಗ್ರಹ ಅಲ್ಲ, ಸುಂದ್ರಮ್ಮ. ಅದೇನದು ಸುಂದ್ರಮ್ಮ? ಅವಳು ಯಾರು? ಅಯ್ಯೋ, ಇವಳು ಏನೇನೋ ಹೇಳ್ತಿದ್ದಾಳೆ. ಸುಂದ್ರಮ್ಮನೂ ಇಲ್ಲ, ಎಂಥದೂ ಇಲ್ಲ. ನೀವದನ್ನ ವಿಗ್ರಹ ಅಂತೀರಾ, ನಾನು ಸುಂದ್ರಮ್ಮ ಅಂತ ಕರಿತೀನಿ. ಅಲ್ಲಿಗೆ ವಿಗ್ರಹ ನಿಮ್ಮ ಮನೇಲಿದೆ, ನಿಜಾನಾ? ಹೌದು, ಅದು ನಮ್ಮ ಮನೇಲೆ ಸುರಕ್ಷಿತವಾಗಿದೆ. ಮಾಧು,
ಇವ್ರ ಮನೆಗೆ ಹೋಗಿ ಅಲ್ಲಿರೋ ವಿಗ್ರಹನ ಎತ್ಕೊಂಡು ಬಾ. ಸರಿ ಸಾಹೇಬ್ರೆ. ಬ್ಯಾಡ್ವೆ ಜಾಜಿ, ಕೊಡಬೇಡ. ಅಮ್ಮನವರೇ ಕೊಟ್ಟಿರೋದು ಶ್ರೀಚಕ್ರನ ಕಾಪಾಡೋದಕ್ಕೆ ಸುಂದರಮ್ಮನ್ನ ಯಾರ್ಯಾರ ಕೈಗೂ ಯಾಕೆ ಕೊಡ್ತೀಯಾ? ಬಾಯಿ ಮುಚ್ಕೊಂಡಿರೋ ಬದ್ಮಾಶ್. ಗೂಬೆ, ಏನ್ ಹಾಗೆ ನಿಂತಿದ್ಯಾ? ಹೋಗೋ ಎತ್ಕೊಂಡು ಬಾ. ಸರಿ ಸಾಹೇಬ್ರೆ. ಕತ್ತರಿಸ್ಬಿಡ್ತೀನಿ ಮಗನೇ. ಸಾಹೇಬ್ರೆ, ಹತ್ತರಿಕೆ ಸಂಜೀವನಿ ತರಕ್ಕೆ ಬೆಟ್ಟಕ್ಕೆ ಕಳ್ಸೋಣ ಅಂತಿದ್ರೆ ಬೆಟ್ಟವೇ ಬಾಗಿಲಿಗೆ ಬಂದ್ಬಿಡ್ತಲ್ಲ. ಕಾಫಿ ಕುಡಿತೀರಾ? ಊಟ ಮಾಡ್ತೀರಾ? ಸಾಹೇಬ್ರೆ, ನಮ್ಮ ಮಗಳಿಗೆ ಏನ್ ಮಾಡಿದ್ಲು? ಪಾಪದವಳವಳು, ಅವಳಿಗೇನು ಗೊತ್ತಿಲ್ಲ. ಅವಳನ್ನ ಬಂಗಾರಿ ಜೊತೆ ಸೇರದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಅವಳನ್ನ ಬಿಟ್ಬಿಡಿ. ಏಯ್, ನೀವೆಲ್ಲ ಬಿಟ್ಬಿಡಿ ಅಂದ ತಕ್ಷಣ ಬಿಟ್ಬಿಡೋಕ್ಕೆ ಇದು ನಿನ್ನ ದೇವಸ್ಥಾನದ ಅಡುಗೆ ಮನೆ ಅಲ್ಲ. ಇಲ್ಲಿ ಪ್ರಸಾದನೂ ಕೊಡ್ತಿಲ್ಲ. ಇದು ಪೊಲೀಸ್ ಠಾಣೆ. ಇಲ್ಲಿ ನಾನೇ ದೇವರು. ಆಯ್ತು, ಈಗ ನೀವೇ ನಮ್ಮ ಪಾಲಿನ ದೇವರು. ಬಿಟ್ಬಿಡಿ ನಮ್ಮ ಮಗಳನ್ನ, ಅವಳಿಗೇನು ಗೊತ್ತಿಲ್ಲ. ಆಯ್ತು, ಬಿಡ್ತೀನಿ. ಆದರೆ ಅದಕ್ಕೆ ಬದಲಾಗಿ ನೀವೊಂದು ಕೆಲಸ ಮಾಡಬೇಕು. ಹೇಳಿ ಸಾಹೇಬ್ರೆ, ಒಂದಲ್ಲ 10 ಕೆಲಸ ಮಾಡ್ತೀನಿ, ಹೇಳಿ. ಬೇಡ, ಸದ್ಯಕ್ಕೆ ಒಂದು ಕೆಲಸ ಮಾಡು ಸಾಕು. ಮನೆಗೆ ಹೋಗಿ ಜಾಜಿ ತಂದಿರೋ ವಿಗ್ರಹ ಇದೆಯಲ್ಲ, ಅದನ್ನು ತಗೊಂಡು ಬಾ. ಇವಳನ್ನು ಕರ್ಕೊಂಡು ಹೋಗು. ವಿಗ್ರಹ? ಈಗ ವಿಗ್ರಹ ನಮ್ಮ ಮನೇಲಿ ಇಲ್ಲ. ನಿಮ್ಮ ಮನೇಲಿ ಇಲ್ವಾ? ಎಲ್ಲಿಗೆ ಹೋಯ್ತದು? ಜಾಜಿ ಹೇಳ್ತಾಳೆ ನಿಮ್ಮನೇಲಿದೆ ಅಂತ. ನೀನು ಹೇಳ್ತಿದ್ಯಾ ನಮ್ಮ ಮನೇಲಿ ಇಲ್ಲ ಅಂತ. ಎಲ್ಲಿಗೆ ಹೋಯ್ತು? ಹಾರ್ಕೊಂಡು ದೇವಲೋಕಕ್ಕೆ ಹೋಯ್ತಾ? ಇಲ್ಲ, ಅದನ್ನ ಜಾಜಿನೇ ನಮ್ಮ ಮನೆಯಿಂದ ತಗೊಂಡು ಹೋದ್ಲು. ಅಲ್ವೇನೆ ಜಾಜಿ? ಹೇಳ್ಬಿಡೆ. ಎಲ್ಲಿದೆ ಅಂತ ಹೇಳು, ಮನೆಗೆ ಬಿಟ್ಬಿಡ್ತಾರೆ. ಮಂಟಪದಲ್ಲೇ ಇಟ್ಟಿದ್ದೆ ಸುಂದ್ರಮ್ಮನ್ನ. ಹೌದು ಕಣೆ, ಅಲ್ಲೇ ಇತ್ತು. ಆದ್ರೆ ಸಂಜೆ ವೇಳೆಗೆ ನೀನೇ ತಗೊಂಡು ಹೋದೆ ಅಲ್ವಾ? ಹಾ, ನಿನ್ನೆ ಸಂಜೆಯಿಂದ ಆ ವಿಗ್ರಹ ಅಲ್ಲಿ ಕಾಣ್ತಿಲ್ಲ. ನೀನೇ ತಗೊಂಡು ಹೋಗಿದ್ಯಾ ಅಂತ ನಾವು ಅನ್ಕೊಂಡಿದೀವಿ. ಸಾಯಿಸ್ಬಿಡ್ತೀನಿ ಮಕ್ಕಳ. ಎಲ್ಲರೂ ಸೇರಿ ನಾಟಕ ಮಾಡ್ತಿದ್ದೀರಾ. ನನಗೆ ಸಾಕಾಗೋಗಿದೆ. ನಿಜ ಹೋಗ್ಲಿ. ನಿಜವಾಗ್ಲೂ ಆ ವಿಗ್ರಹ ನಮ್ಮ ಹತ್ರ ಇಲ್ಲ. ನಿನ್ನೆ ಸಂಜೆಯಿಂದ ಕಾಣಿಸ್ತಾ ಇಲ್ಲ. ಜಾಜಿನೇ ತಗೊಂಡು ಹೋಗಿದ್ದಾಳೆ ಅಂತ ನಾವು ತಿಳ್ಕೊಂಡ್ವಿ.
ಇದರಲ್ಲಿ ನಾಟಕ ಏನು ಬಂತು? ನಿಜ ಬೊಗಳೆ, ಎಲ್ಲಿಟ್ಟಿದ್ಯಾ ವಿಗ್ರಹನ? ನನಗೆ ತಲೆ ಕೆಟ್ಟರೆ ಏನು ಮಾಡ್ತೀನಿ ಗೊತ್ತಲ್ಲ. ನಿನ್ನ ಗೆಳತಿ ತಾಂಡಾದಲ್ಲಿ ಏನಾದ್ಲು ಜ್ಞಾಪಕ ಇಲ್ವಾ? ಅಮ್ಮ, ಸುಂದ್ರಮ್ಮ ಮನೇಲಿಲ್ವಾ? ನಾನು ಸಂಜೆ ಮನೆಗೆ ಬಂದಿಲ್ಲ, ಅದನ್ನ ಹೇಗೆ ತಗೊಂಡು ಹೋಗ್ಲಿ? ಹಾಗಾದ್ರೆ ಬೇರೆಯವ್ರು ತಗೊಂಡು ಹೋಗಿದ್ದಾರೆ. ಈಗ ಯಾರನ್ನೂ ಹೊರಗಡೆ ಬಿಡೋದಿಲ್ಲ, ಎಲ್ಲಾರನ್ನೂ ಉಲ್ಟಾ ನೇತು ಹಾಕ್ಬಿಡ್ತೀನಿ.